ಬ್ರಹ್ಮಾಂಡದ ಅನಂತ ಕಾಲಚಕ್ರದಲ್ಲಿ ನವಗ್ರಹಗಳ ಮಹಾರಾಜನಾದ ಸೂರ್ಯನ ಸಾಮ್ರಾಜ್ಯದ ಅಧಿಪತಿಯಾಗಿ ಧಗಧಗಿಸುವ ಅಗ್ನಿಯಂತೆ ತೇಜಸ್ವಿಯಾಗಿ ಎಲ್ಲರನ್ನೂ ಆಕರ್ಷಿಸುವ ಅಪ್ರತಿಮ ನಾಯಕತ್ವದ ಶಕ್ತಿ ಅಂದರೆ ಅದು ಸಿಂಹರಾಶಿ. ಈ ಜಗತ್ತಿನಲ್ಲಿ ಎಂತಹದೇ ಸವಾಲುಗಳು ಎದುರಾದರೂ ಧೈರ್ಯ ಮತ್ತು ಸ್ವಾಭಿಮಾನದಿಂದ ಸಿಂಹಾಸನವನ್ನು ಏರಲು ಬೇಕಾದ ಅದಮ್ಯ ಇಚ್ಛಾಶಕ್ತಿ, ಉದಾರ ಗುಣ ಮತ್ತು ಅಖಂಡ ಆತ್ಮವಿಶ್ವಾಸದ ಸಂಕೇತವೇ ಈ ರಾಶಿ. ಯಾಕೆ ಸಿಂಹರಾಶಿಯವರ ಕಣ್ಣುಗಳನ್ನು ನೋಡಿದಾಗ ನಮಗೆ ಒಂದು ಬಗೆಯ ರಾಜಗಾಂಭೀರ್ಯ ಮತ್ತು ರಕ್ಷಣೆಯ ಭರವಸೆಯ ಜೊತೆಗೆ ಶತ್ರುಗಳ ಹೃದಯದಲ್ಲೂ ನಡುಕ ಹುಟ್ಟಿಸುವಂತಹ ತೀವ್ರತೆ ಕಾಣಿಸುತ್ತೆ? ಅವರ ಮಾತಿನಲ್ಲಿ ಒಂದು ಆಜ್ಞಾಶಕ್ತಿ, ಅವರ ಮೌನದಲ್ಲಿ ಒಂದು ಬಿರುಗಾಳಿಯ ಮುನ್ಸೂಚನೆ ಹಾಗೂ ಅವರ ಪ್ರತಿ ನಿರ್ಧಾರದಲ್ಲಿ ಒಂದು ಧೀರತನದ ಜೀವನ ದರ್ಶನ ಅಡಗಿರುತ್ತೆ. ಆದರೆ ಈ ರಹಸ್ಯಮಯ ವ್ಯಕ್ತಿತ್ವದ ಹಿಂದೆ, ಈ ಸದಾ ಜಾಗೃತವಾಗಿರುವ ರಾಜ ಮನಸ್ಸಿನ ಹಿಂದೆ ಅಡಗಿರುವ ರಹಸ್ಯವೇನು? ಇವತ್ತು ಸಿಂಹರಾಶಿಯವರ ವ್ಯಕ್ತಿತ್ವದ ಅತ್ಯಂತ ಆಳವಾದ ಪದರಗಳನ್ನು ಸೀಳಿ ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಲ್ಲಿ ಜಗತ್ತಿಗೆ ಇದುವರೆಗೂ ತಿಳಿಯದ ಒಂದು ನಿಗೂಢ ಸತ್ಯವನ್ನು ಹೊರಗೆ ತೆಗೆಯೋಣ. ನಮ್ಮ ಹಿರಿಯರು ಹೇಳಿದ ಈ ಮಾತಿದೆಯಲ್ಲ, ಇದು ಬರೀ ಹೊಗಳಿಕೆಯಲ್ಲ, ಇದು ಅಕ್ಷರಶಃ ಸತ್ಯ. ನೀವವರನ್ನು ನಂಬಿದ್ರೆ ಅವರಿಗಿಂತ ನಿಷ್ಠಾವಂತ ರಕ್ಷಕ ಹಾಗೂ ಕಷ್ಟಕಾಲದಲ್ಲಿ ನಿಮ್ಗಾಡಿ ಪ್ರಾಣವನ್ನೇ ಕೊಡುವ ಕಾವಲುಗಾರ ಈ ಜಗತ್ತಲ್ಲೇ ಇಲ್ಲ. ಅವರ ಸ್ನೇಹವು ನಿಮ್ಮ ಜೀವನಕ್ಕೆ ಒಂದು ಭದ್ರತೆಯ ಕೋಟೆಯನ್ನು ತೋರಿಸಿಕೊಡುತ್ತೆ. ಆದರೆ ಒಂದು ವೇಳೆ ಅವರ ಮೌನವನ್ನು ಅಥವಾ ತಾಳ್ಮೆಯನ್ನು ನೀವು ದೌರ್ಬಲ್ಯ ಎಂದು ತಿಳಿದರೆ ಕಾಲದ ಪವಾಡ ಅವರಿಗೆ ಹೇಗೆ ದಾರಿ ತೋರಿಸುತ್ತದೆ ಎನ್ನುವುದನ್ನು ಮರೆಯಬೇಡಿ. ಯಾಕೆ ಅವರ ಈ ರೀತಿ? ಯಾಕೆ ಅವರ ವ್ಯಕ್ತಿತ್ವದಲ್ಲಿ ಅಷ್ಟೊಂದು ತೀವ್ರತೆ ಇರುತ್ತೆ? ಅವರ ಈ ನಿರಂತರ ನಾಯಕತ್ವದ ಹಿಂದೆ ಅಡಗಿರುವ ನಿಜವಾದ ರಹಸ್ಯವಾದರೂ ಏನು? ಇದು ಬರೀ ತಂತ್ರವೇ ಅಥವಾ ಸೂರ್ಯ ಮಹಾರಾಜನ ಆಟನ? ಬನ್ನಿ, ಈ ರಹಸ್ಯದ ಬಾಗಿಲನ್ನು ಇವತ್ತು ತೆರೆಯೋಣ. ಸರಿ, ಎಲ್ಲಕ್ಕಿಂತ ಮೊದಲು ನಾವೊಂದು ದೊಡ್ಡ ತಪ್ಪು ಗ್ರಹಿಕೆಯನ್ನು ಸರಿ ಮಾಡಿಕೊಳ್ಬೇಕು. ಯಾಕಂದರೆ ಈ ಜಗತ್ತು ಸಿಂಹರಾಶಿಯವರನ್ನು ನೋಡೋ ರೀತಿಗೂ ಅವರ ಜಾತಕದ ನೈಜ ಗುಣಕ್ಕೂ ಆಕಾಶ ಭೂಮಿಯಷ್ಟು ವ್ಯತ್ಯಾಸವಿದೆ. ಸಿಂಹರಾಶಿಯವರನ್ನು ನೋಡಿ, ಓ, ಇವರು ತುಂಬ ಅಹಂಕಾರಿಗಳು, ತಾವೇ ಶ್ರೇಷ್ಠ ಅಂದುಕೊಳ್ಳುವವರು, ಎಲ್ಲರನ್ನೂ ನಿಯಂತ್ರಿಸಲು ಇಷ್ಟಪಡುವವರು ಅಂತ ಎಷ್ಟೋ ಜನ ಟೀಕಿಸಬಹುದು. ಬಹುಶಃ ಇದು ನಿಮ್ಮದು ಅನುಭವಕ್ಕೆ ಬಂದಿರಬಹುದು. ಹೀಗೆ ಜನ ನಿಮ್ಮನ್ನು ತಪ್ಪು ತಿಳುವಳಿಕೆಯಿಂದ ನೋಡಿದಾಗ ನಿಮಗೆ ಒಳಗೊಳಗೆ ಎಷ್ಟೋ ನೋವಾಗುತ್ತೆ ಅಲ್ಲ? ಆದರೆ ಜ್ಯೋತಿಷ್ಯದ ಪ್ರಕಾರ ಇದು ಅಹಂಕಾರವಲ್ಲ, ಇದು ಸಮಾಜವನ್ನು ಮುನ್ನಡೆಸುವ ಮತ್ತು ಅನ್ಯಾಯದ ವಿರುದ್ಧ ಹೋರಾಡುವ ಇನ್ನೊಂದು ಮುಖ ಅಷ್ಟೇ. ಈಗ ಆ ನಾಣ್ಯದ ಇನ್ನೊಂದು ಮುಖವನ್ನು, ಅಂದರೆ ಜ್ಯೋತಿಷ್ಯದ ನಿಜವಾದ ಸತ್ಯವನ್ನು ನೋಡೋಣ. ಜನ ಏನು ರಹಸ್ಯ ಸ್ವಭಾವ ಅಥವಾ ಗರ್ವ ಅಂತ ಅಂದುಕೊಳ್ತಾರೋ ಅದು ಅವರಲ್ಲಿ ಹುಟ್ಟಿನಿಂದ ಬಂದಿರುವ ಒಂದು ಮಖ, ಪೂರ್ವ ಫಾಲ್ಗುಣಿ ಅಥವಾ ಉತ್ತರ ಫಾಲ್ಗುಣಿ ನಕ್ಷತ್ರದ ತೇಜಸ್ಸು ಹಾಗೂ ಸೂರ್ಯ ಮಹಾತ್ಮನ ಶೌರ್ಯ. ಅವರು ಪ್ರತಿ ವಿಷಯವನ್ನು ಅತ್ಯಂತ ಸ್ವಾಭಿಮಾನದಿಂದ ನಿರ್ವಹಣೆ ಮಾಡ್ತಾರೆ. ಅಂದರೆ ಅವರಲ್ಲಿರುವ ಅಪ್ರತಿಮ ಅಂತಸ್ಫೂರ್ತಿಯ ಸಂಕೇತ. ಅವರು ಎಲ್ಲೇ ಹೋದರೂ ಕತ್ತಲನ್ನು ಸೀಳಿ ಬೆಳಕನ್ನು ಹೊರಗೆಳೀತಾರೆ. ಇದು ಅವರ ತಪ್ಪಲ್ಲ, ಇದು ಸೃಷ್ಟಿಕರ್ತ ಅವರಿಗೆ ನೀಡಿರುವ ಜನ್ಮಸಿದ್ಧ ರಾಜಮರ್ಯಾದೆಯ ಬಳುವಳಿ. ಹಾಗಿದ್ರೆ ಈ ಅಗಾಧವಾದ ಧೈರ್ಯ ಎಲ್ಲಿಂದ ಬರುತ್ತೆ? ಇದು ಕೇವಲ ಅವರ ಸ್ವಭಾವವಲ್ಲ, ಇದು ಅವರ ಆತ್ಮದ ಜೊತೆ ಬೆಸೆದುಕೊಂಡಿರುವ ದೈವಿಕ ಶಕ್ತಿ. ಈಗ ನಾನು ಹೇಳೋಕೆ ಹೊರಟಿರೋದು ಅವರ ಜೀವನದ ಅತಿ ದೊಡ್ಡ ಜ್ಯೋತಿಷ್ಯ ರಹಸ್ಯ. ನೋಡಿ, ವೈದಿಕ ಜ್ಯೋತಿಷ್ಯದಲ್ಲಿ ಸಿಂಹರಾಶಿಯ ಅಧಿಪತಿ ಸೂರ್ಯ. ಸೂರ್ಯನನ್ನು ನವಗ್ರಹಗಳ ರಾಜ ಅಥವಾ ಆತ್ಮಬಲ, ತೇಜಸ್ಸು, ಕೀರ್ತಿ ಮತ್ತು ಪ್ರಾಣಶಕ್ತಿಯ ಸಂಕೇತ ಎಂದು ಕರೆಯಲಾಗುತ್ತದೆ. ಒಬ್ಬ ರಾಜನಿಗೆ ಧರ್ಮದಿಂದಲೇ ಜಗತ್ತನ್ನು ಹೇಗೆ ಆಳಬೇಕು ಎಂತಲೇ ಗೊತ್ತಿರುತ್ತೆ. ಅವನಿಗೆ ಗೊತ್ತಿರುವುದು ಕೇವಲ ಸತ್ಯ ಮತ್ತು ಆಶ್ರಿತರ ರಕ್ಷಣೆಯಷ್ಟೇ. ಈ ಜಗತ್ತಿಗೆ ಬೆಳಕು ಹೇಗೆ ಮುಖ್ಯವೋ ಹಾಗೇನೆ ಸಿಂಹರಾಶಿಯವಳು ತಮ್ಮ ಕುಟುಂಬ ಮತ್ತು ಸಮಾಜದ ಪಾಲಿಗೆ ಒಬ್ಬ ಸಂಕಟಹರ ದೀವಿಗೆಗಳು. ಅವರ ಇನ್ನೊಂದು ಅದ್ಭುತ ಶಕ್ತಿ ಎಂದರೆ ಸ್ಥಿರ ಅಗ್ನಿತತ್ವ. ಜ್ಯೋತಿಷ್ಯದಲ್ಲಿ ಅಗ್ನಿತತ್ವವಿರುವ ರಾಶಿಗಳಲ್ಲಿ ಸಿಂಹರಾಶಿಯು ಜ್ವಾಲಾಮುಖಿ ಇದ್ದಂತೆ. ಇದು ಮೇಲ್ನೋಟಕ್ಕೆ ಪ್ರಶಾಂತವಾಗಿ ಕಾಣಿದರೂ ಒಳಗೆ ಹಸಕ್ರಾಂತಿಯ ಅಗಾಧವಾದ ಶಕ್ತಿಯನ್ನು ಹೊಂದಿರುತ್ತದೆ. ಸಿಂಹರಾಶಿಯವರ ಒಳಗಿನ ಈ ಚೈತನ್ಯ ಸದಾ ಧರ್ಮದ ಮೂಲವನ್ನು ಹುಡುಕಲು ಪ್ರೇರೇಪಿಸುತ್ತಿರುತ್ತದೆ. ಇದೇ ಅವರ ಅಚಲವಾದ ಸಂಕಲ್ಪಕ್ಕೆ ಹಾಗೂ ಅವರ ದಾರ್ಶನಿಕ ಮನೋಭಾವಕ್ಕೆ ಮೂಲ ಕಾರಣ. ಒಮ್ಮೆ ಅವರು ಒಂದು ಗುರಿಯನ್ನು ನಿಶ್ಚಯಿಸಿಕೊಂಡಲೇ ಮುಗಿತು. ಜಗತ್ತೇ ಎದುರು ನಿಂತರೂ ಸರಿ, ಅವರು ಆ ಹಾದಿಯನ್ನು ಬಿಡೋದಿಲ್ಲ. ಈಗ ಬಂತು ನೋಡಿ ಅವರ ಅತಿ ದೊಡ್ಡ ಗುಪ್ತ ಶಕ್ತಿ. ಕಾಲಪುರುಷನ ಜಾತಕದಲ್ಲಿ ಸಿಂಹರಾಶಿಯು 5ನೇ ಮನೆಯನ್ನು, ಅಂದರೆ ಪೂರ್ವ ಪುಣ್ಯ, ಬುದ್ಧಿಮತ್ತೆ, ಸೃಜನಶೀಲತೆ ಮತ್ತು ದೈವಿಕ ಅನುಗ್ರಹದ ಸ್ಥಾನವನ್ನು ಪ್ರತಿನಿಧಿಸುತ್ತದೆ. ಇದನ್ನು ಜ್ಯೋತಿಷ್ಯದಲ್ಲಿ ಮಂತ್ರಶಕ್ತಿಯ ಅಥವಾ ರಾಜಯೋಗದ ಆಶೀರ್ವಾದ ಅಂತ ಕರೀತಾರೆ. ಇದರ ಅರ್ಥ ಏನು ಗೊತ್ತಾ? ಬ್ರಹ್ಮಾಂಡದ ಎಲ್ಲ ಸೃಷ್ಟಿಕರ್ತ ಮತ್ತು ರಕ್ಷಣಾತ್ಮಕ ಶಕ್ತಿಗಳು ಹರಿಯುವುದೇ ಸಿಂಹರಾಶಿಯ ಮೂಲಕ. ಅದಕ್ಕಾಗಿಯೇ ಇವರಿಗೆ ಅತಿದೊಡ್ಡ ಸಂಕಷ್ಟದ ಸಮಯದಲ್ಲೂ, ಸಂಪೂರ್ಣವಾಗಿ ಸೋತು ಹೋದ ಸಂದರ್ಭದಲ್ಲೂ ಫೀನಿಕ್ಸ್ ಹಕ್ಕಿಯಂತೆ ಮತ್ತೆ ಎದ್ದು ಬರುವ ಅದೃಶ್ಯ ಶಕ್ತಿಯ ಕೈ ಹಿಡಿದು ನಡೆಸಿದಂತೆ ಅನಿಸುತ್ತೆ. ಇವರು ಎಷ್ಟೇ ಸಾಮಾನ್ಯ ಸ್ಥಿತಿಯಲ್ಲಿದ್ದರೂ ತಮ್ಮ ವ್ಯಕ್ತಿತ್ವದ ಪ್ರಭಾವದಿಂದ ಸಮಾಜದಲ್ಲಿ ಗೌರವಿಸಲ್ಪಡುವ ಮತ್ತು ಯಾರೂ ಅಲುಗಾಡಿಸಲಾಗದ ದೈವಿಕ ಬಲ ಇವರಲ್ಲಿರುತ್ತೆ. ಇಷ್ಟೆಲ್ಲ ಆಂತರಿಕ ಬಲ ಇದ್ದರೂ ಸಹ ಪ್ರತಿಯೊಬ್ಬ ರಾಜನ ಜೀವನದಲ್ಲೂ ಕೆಲವು ಸವಾಲುಗಳು ಇದ್ದೇ ಇರ್ತವೆ. ಇದು ಅವರ ಸೋಲಲ್ಲ, ಇದು ಅವರು ದಾಟಲೇಬೇಕಾದ ಅಗ್ನಿ ಪರೀಕ್ಷೆ.
ಉದಾಹರಣೆಗೆ ಅತಿಯಾದ ನಂಬಿಕೆಯಿಂದಾಗಿ ಮತ್ತು ಹತ್ತಿರದವರಿಂದಲೇ ದ್ರೋಹಕ್ಕೆ ಒಳಗಾಗುವುದರಿಂದ ಮಾನಸಿಕ ಆತಂಕಕ್ಕೆ ಒಳಗಾಗಬಹುದು. ಎಲ್ಲರನ್ನೂ ತಾವೇ ರಕ್ಷಿಸಲು ಹೋಗಿ ಸ್ವಂತ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳಬಹುದು. ಹೊಗಳಿಕೆಯ ಅತಿದೊಡ್ಡ ಬಲೆಗೆ ಬಿದ್ದಾಗ ಭಾವನಾತ್ಮಕವಾಗಿ ಏಕಾಂಗಿಯಾಗಬಹುದು. ಆದರೆ ಜ್ಯೋತಿಷ್ಯದ ಪ್ರಕಾರ ಇವರು ಸ್ವಲ್ಪ ಹಠಮಾರಿತನವನ್ನು ಬದಿಗಿಟ್ಟು ತಮ್ಮ ಆಂತರಿಕ ವಿವೇಚನೆಯನ್ನು ನಂಬಿದರೆ ಇವರನ್ನು ಮೀರಿಸುವ ದೃಢ ಮನಸ್ಸಿನ ವ್ಯಕ್ತಿ ಈ ಭೂಮಿಯ ಮೇಲೆ ಯಾರೂ ಇರೋದಿಲ್ಲ. ಸಿಂಹರಾಶಿಯವರ ಜೀವನದ ಅತ್ಯಂತ ಸ್ಫೂರ್ತಿದಾಯಕ ಭಾಗ ಅಂದರೆ ಅವರ ಪುನಶ್ಚೇತನದ ಮನಸ್ಸು. ಇವರು ಹತಾಶೆಗೆ ಒಳಗಾಗಿ ಕುಳಿತುಕೊಳ್ಳುವವರಲ್ಲ. ಇವರದ್ದು ಸಿಂಹ ಪರಾಕ್ರಮದಿಂದಲೇ ಗೆಲ್ಲುವ ಹಾದಿ. ಯಾರಾದರೂ ಇವರನ್ನು ತುಳಿಯಲು ಪ್ರಯತ್ನಿಸಿದರೆ ಅವರು ಕುಗ್ಗೋದಿಲ್ಲ, ಬದಲಾಗಿ ತಮ್ಮ ಗಾಂಭೀರ್ಯದ ರಹಸ್ಯ ತಂತ್ರಗಳಿಂದ ಮತ್ತಷ್ಟು ಬಲಶಾಲಿಯಾಗಿ ಮೇಲೆ ಬರ್ತಾರೆ. ಸಿಂಹರಾಶಿಯವರ ಆ ಗೆಲುವಿದ್ಯಲ್ಲ, ಅದು ಕತ್ತಲೆ ನಂತರ ಮೂಡುವ ಸೂರ್ಯೋದಯದ ಪ್ರಶಾಂತತೆಯಂತೆ ಇರುತ್ತೆ. ಅವರು ತಾವು ಕಂಡ ಕಷ್ಟಗಳನ್ನೇ ಮೆಟ್ಟಿಲನ್ನಾಗಿ ಮಾಡಿಕೊಂಡು ಸಮಾಜಕ್ಕೆ ಮಾದರಿಯಾಗ್ತಾರೆ. ಇಷ್ಟೆಲ್ಲ ಏರಿಳಿತಗಳು, ಆಂತರಿಕ ಯುದ್ಧಗಳು ಅನುಭವಿಸಿದ ಮೇಲೆ ಒಬ್ಬ ಸಾಮಾನ್ಯ ಮನುಷ್ಯ ದಣಿದು ಹೋಗ್ತಾನೆ. ಆದರೆ ಸಿಂಹರಾಶಿಯವರು ಹಾಗಲ್ಲ. ಅವರ ನಿಜವಾದ ಶಕ್ತಿ ಪ್ರದರ್ಶನ ಆಗೋದೇ ಅವರು ಅನುಭವದಿಂದ ಪಕ್ವವಾದಾಗ. ಅವರು ವಯಸ್ಸಾದಂತೆ ಹೆಚ್ಚು ಗೌರವಾನ್ವಿತರು, ಕರ್ತವ್ಯನಿಷ್ಠರು ಮತ್ತು ಆಧ್ಯಾತ್ಮಿಕವಾಗಿ ಪ್ರಬಲರಾಗಿ ಬೆಳೀತಾರೆ. ಸಿಂಹರಾಶಿಯವರ ಆಂತರಿಕ ತಪಸ್ಸು ಯಾವತ್ತೂ ವ್ಯರ್ಥವಾಗೋದಿಲ್ಲ. ಅದು ಸಂಕಷ್ಟದ ಸಮಯದಲ್ಲಿ ಅವರಿಗೆ ರಕ್ಷಾ ಕವಚವಾಗಿ ನಿಂತುಕೊಳ್ಳುತ್ತದೆ. ಹಾಗಿದ್ರೆ ಸಿಂಹರಾಶಿಯವರ ಜೀವನದ ಅಂತಿಮ ಉದ್ದೇಶವಾದರೂ ಏನು? ಜ್ಯೋತಿಷ್ಯದ ಆಳವಾದ ಸತ್ಯದ ಪ್ರಕಾರ ಇವರ ಜೀವನದ ಉನ್ನತ ಹಂತದಲ್ಲಿ ಸೂರ್ಯನು ರಾಶಿಯಾಧಿಪತಿಯಾಗಿ ತೇಜಸ್ಸನ್ನು ನೀಡುತ್ತಾನೆ. ಮಂಗಳ ಮತ್ತು ಗುರು ಇವರ ಕರ್ಮ ಮತ್ತು ಭಾಗ್ಯವನ್ನು ನಿರ್ಧರಿಸುತ್ತಾರೆ. ಈ ಶಕ್ತಿಗಳನ್ನು ಯಾರು ಸಮತೋಲನಗೊಳಿಸುತ್ತಾರೋ ಅವರೇ ಈ ಕಾಲದ ನಿಜವಾದ ಸಿದ್ಧಪುರುಷರು. ಸಿಂಹರಾಶಿಯವರ ವ್ಯಕ್ತಿತ್ವವು ಕೇವಲ ಒಂದು ಸಂಘರ್ಷದ ಕಥೆಯಲ್ಲ. ಅದು ಕತ್ತಲೆಯಿಂದ ಬೆಳಕಿನ ಕಡೆಗೆ, ಅಡಿಯಾಳಾಗುವುದರಿಂದ ಅಧಿಪತಿಯಾಗುವ ಕಡೆಗೆ ಸಾಗುವ ಅಪ್ರತಿಮ ಪಯಣ. ಅವರ ಒಳಗೆ ಇಡೀ ಸೌರಮಂಡಲದ ಆಳ ಮತ್ತು ರಹಸ್ಯ ಅಡಗಿದೆ. ಈಗ ಕಾಲ ಸನ್ನಿಹಿತವಾಗಿದೆ. ಪ್ರಶ್ನೆ ಇರೋದು ಒಂದೇ: ಅವರು ತಮ್ಮೊಳಗಿನ ಆ ದೈವಿಕ ಶಕ್ತಿಯನ್ನು ಎಚ್ಚರಗೊಳಿಸಿ ತಮ್ಮ ನೈಜ ಪ್ರತಿಭೆಯನ್ನು ಈ ಲೋಕಕ್ಕೆ ಸಾರಲು ಸಿದ್ಧರಾಗಿದ್ದಾರೆಯಾ? ಹಳೆಯ ನೋವುಗಳನ್ನು ಮತ್ತು ನಕಾರಾತ್ಮಕ ಆಲೋಚನೆಗಳನ್ನು ಮುರಿದು ನೂತನ ಉಜ್ವಲ ಭವಿಷ್ಯವನ್ನು ನಿರ್ಮಾಣ ಮಾಡಲು ಅವರು ತಯಾರಿದ್ದಾರೆಯಾ? ಈ ವಿಶ್ಲೇಷಣೆಯು ಸಿಂಹರಾಶಿಯವರ ಆತ್ಮದ ಕಥೆಯನ್ನೇ ಹೇಳುತ್ತಿದೆ ಅಂತ ನಿಮಗೆ ಅನಿಸಿದರೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ತಪ್ಪದೇ ತಿಳಿಸಿ. ಇದೇ ತರಹದ ಮತ್ತಷ್ಟು ಆಳವಾದ ಜ್ಯೋತಿಷ್ಯ ರಹಸ್ಯಗಳಿಗಾಗಿ ನಮ್ಮೊಂದಿಗೆ ಸೇರಿಕೊಳ್ಳಿ. ಪ್ರತಿಯೊಬ್ಬ ಸಿಂಹರಾಶಿಯವರಿಗೂ ಅವರ ನಿಜವಾದ ಶಕ್ತಿ ಏನು ಅಂತ ತಿಳಿಸಲು ಇದನ್ನು ಅವರೊಂದಿಗೆ ಹಂಚಿಕೊಳ್ಳಿ. ಒಂದು ವೇಳೆ ಸಿಂಹರಾಶಿಯವರು ಈ ಜಗತ್ತನ್ನು ಗೆಲ್ಲಲು ಸಿದ್ಧರಾಗಿದ್ದರೆ ಈಗಲೇ ಕಾಮೆಂಟ್ ಬಾಕ್ಸ್ನಲ್ಲಿ ನಾನು ಸಿದ್ಧ ಎಂದು ತಿಳಿಸಿ. ನಿಮ್ಮ ವಿಜಯದ ಪಯಣ ಇಂದೇ ಆರಂಭವಾಗಲಿ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.